ಅದೊಂದು ಖತರ್ನಾಕ್ ಗ್ಯಾಂಗ್ ಬೇರೆ ರಾಜ್ಯದಿಂದ ಬಂದಿತ್ತು. ಅಂಗಡಿಗಳಲ್ಲಿ ಖರೀದಿ ಮಾಡೋ ನೆಪದಲ್ಲಿ ಹೊಂಚಾಗ್ತಾ ಇತ್ತು. ನೋಡ್ತಿದ್ದಂತೆ ಕಳ್ಳತನ ಮಾಡ್ತಾ ಇತ್ತು. ಇಂಥದ್ದೊಂದು ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಲಾಕ್ ಆಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇಬ್ರು ಮುಂದೆ ಹೋಗ್ತಾರೆ, ಮತ್ತಿಬ್ಬರು ಅವರನ್ನೇ ಫಾಲೋ ಮಾಡ್ತಾರೆ. ತಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನೋದು ಖಾತ್ರಿ ಆಗ್ತಿದ್ದಂತೆ ಎಲ್ರೂ ಒಂದ್ ಕಡೆ ಸೇರ್ತಾರೆ. ಚಾದರ್ ಅಡ್ಡ ಹಿಡಿತಾರೆ. ನೋಡಿದವರು ಬೆಡ್ಶೀಟ್ ಮಡಚುತ್ತಿರಬಹುದು ಅಂದ್ಕೊಳ್ಬೇಕು. ಆದ್ರೆ ಈ ಗ್ಯಾಂಗ್ ಇಲ್ಲಿ ಮಾಡಿದ್ದು ಮಾತ್ರ ಖತರ್ನಾಕ್ ಕಳ್ಳತನ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಚಾದರ್ ಗ್ಯಾಂಗ್ ಅಂದರ್. ಬಿಹಾರ ಖದೀಮರ ಕರಾಮತ್ತು, 8 ಆರೋಪಿಗಳು ಅರೆಸ್ಟ್. ಅಷ್ಟಕ್ಕೂ ಖದೀಮರು ಕೈಚಳಕ ತೋರಿಸಿರೋ ದೃಶ್ಯ ಬೆಂಗಳೂರಿನದ್ದು. ಕೆಲ ದಿನಗಳ ಹಿಂದೆ ಬಂದಿದ್ದ ಬಿಹಾರ ಗ್ಯಾಂಗ್ ಈ ಕೃತ್ಯ ಎಸಗಿದೆ. ಬೆಡ್ಶೀಟ್ ಅನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಐನಾತಿಗಳಿಗೆ ಬೈಯಪ್ಪನಹಳ್ಳಿ ಪೊಲೀಸರು ಕೆಡ್ಡಾಕಿ ಕೆಡವಿದ್ದಾರೆ. ಅಷ್ಟಕ್ಕೂ ಈ ಗ್ಯಾಂಗ್ ಸಿಕ್ಕಿದ್ದೇ SLR ರಿಟೇಲ್ ಶಾಪ್ನಲ್ಲಿ ಕಳ್ಳತನದಿಂದ. ನವೆಂಬರ್ 21ರಂದು ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯ SLR ರಿಟೇಲ್ ಶಾಪ್ನಲ್ಲಿ ಈ ಗ್ಯಾಂಗ್ ಕಳ್ಳತನಕ್ಕಿಳಿದಿತ್ತು. ಮುಂಜಾನೆ 5 ಗಂಟೆ ಸುಮಾರಿಗೆ ಅಂಗಡಿಗೆ ಎಂಟ್ರಿ ಕೊಟ್ಟು 80 ಮೊಬೈಲ್ ಸೇರಿ ಕೆಲ ವಸ್ತುಗಳನ್ನು ಕಳ್ಳತನ ಮಾಡಿತ್ತು. ಈ ಸಂಬಂಧ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಾರ್ಯಾಚರಣೆಗಿಳಿದ ಪೊಲೀಸರು 8 ಮಂದಿ ಖದೀಮರ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇಮ್ತಿಯಾಜ್ ಆಲಂ, ಜಾವೇದ್ ಆಲಂ, ಪವನ್ ಶಾ, ಮುನಿಲ್ ಕುಮಾರ್, ರಿಜ್ವಾನ್ ದೇವನ್, ಸಲೀಂ ಆಲಂ, ರಾಮೇಶ್ವರಗಿರಿ, ಸೂರಜ್ ಕುಮಾರ್ ಬಂಧಿತ ಖದೀಮರು. ಇವರ ಕರಾಮತ್ತು ಅದೇಗಿತ್ತು ತೋರಿಸ್ತೀವಿ ನೋಡಿ. ಇನ್ನು ಬೆಡ್ಶೀಟ್ ಗ್ಯಾಂಗ್ ಕರಾಮತ್ತು ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಕೆಲ ತಿಂಗಳ ಹಿಂದೆ ಈ ಗ್ಯಾಂಗ್ ಬೆಂಗಳೂರಿಗೆ ಬಂದಿತ್ತು. ಬೇಗೂರು ಬಳಿ ಮನೆಯೊಂದರಲ್ಲಿ 9 ರಿಂದ 10 ಜನ ವಾಸ ಮಾಡ್ತಿದ್ರು. ಮೊದಲು ಟಾರ್ಗೆಟ್ ಮಾಡಿದ ಅಂಗಡಿಗಳನ್ನ 2 ರಿಂದ 3 ದಿನ ಗಮನಿಸ್ತಿದ್ರು. ಖರೀದಿ ನೆಪದಲ್ಲಿ ಅಂಗಡಿಗಳಿಗೆ ತೆರಳಿ ಎಲ್ಲವನ್ನ ನೋಡ್ತಿದ್ರು. ಕಳ್ಳತನದ ದಿನ ಬೆಡ್ಶೀಟ್ ಜೊತೆಗೆ ಫೀಲ್ಡ್ಗೆ ಇಳಿಯುತ್ತಿದ್ರು. ಬ್ಯಾಗ್ನಲ್ಲಿದ್ದ ಬೆಡ್ಶೀಟ್ ಹಾಕೊಂಡು ರಾತ್ರಿ ವೇಳೆ ಅಂಗಡಿ ಬಳಿ ಎಂಟ್ರಿ ಆಗ್ತಿದ್ರು. ಶಾಪ್ ಬಳಿ ಹೋದಾಗ ಇಬ್ಬರು ಶಾಪ್ಗೆ ಬೆಡ್ಶೀಟ್ ಅಡ್ಡ ಹಿಡಿತಾರೆ. ಬೇರೆ ಆರೋಪಿಗಳು ಅಂಗಡಿ ಶಟರ್ ತೆರೆದು ಒಳ ನುಗ್ತಾರೆ. ಕಳ್ಳತನದ ಬಳಿಕ ಮತ್ತಿಬ್ಬರು ಶಾಪ್ಗೆ ಬೆಡ್ಶೀಟ್ ಹಿಡಿತಾರೆ. ಎಲ್ಲ ಮುಗಿದ ಮೇಲೆ ಸೈಲೆಂಟ್ ಆಗಿ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಬೇಗೂರಿನ ಒಂದು ಮನೆ ಬಳಿ ಹೋದಾಗ ಅಲ್ಲಿ ಪೊಲೀಸರು ದಾಳಿ ಮಾಡಿ ಸುಮಾರು 8 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವರು ಬಿಹಾರಿ ಮೂಲದ ಚಾದರ್ ಗ್ಯಾಂಗ್ ಅಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಇವರು ಮೊದಲನೇ ಪ್ರಯತ್ನ ಇದಾಗಿತ್ತು. ಈ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ರು, ಆದರೂ ಪೊಲೀಸರಿಗೆ ಲಾಕ್ ಆಗಿದ್ದು. ಈಗ ಪ್ರಮುಖ ಆರೋಪಿಗೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.